ಹಾಂ, ನನ್ನ ಗಂಡನು 4 ಅಂಗಿ, ನಾನು ಇವು ಒಂದು 3 ಸೀರೆ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಯಾವ್ದು ಇಟ್ಕೊಲಿ? ಯವ್ವ, ನನ್ನ ಹತ್ರ ಎಷ್ಟು ಸೀರೆ ಅದಾವ ಯವ್ವ ದೇವ್ರೆ. ಆದ್ರೆ ಇದ್ರಾಗ ಅರ್ಧಕ್ಕರ್ಧ ಉಪಯೋಗ ಇಲ್ಲದ್ವು ಅದಾವ. ಬರೇ ನಮ್ಮ ಅತ್ತಿ ಕೊಟ್ಟಿದ್ವು, ಊರಾಗ ಯಾರು ಬಂದು ಇದು ನೋಡಕ್ಕೆ ಇದು ಮದ್ವೆ ಕಾರ್ಯದಾಗ ಕೊಟ್ಟಿದ್ವು, ಅವು ಇವು ಅಂತ ಇಂಥವು ಯಾವ್ಯಾವೋ ತುರ್ಕ್ಯಾವು. ಇದ್ರ ನೆಟ್ಪುಟ್ಟು ಉಡಾವು ಅಂದ್ರೆ ಒಂದು 15 ಸೀರೆ ಇರ್ಬೋದು ಅಷ್ಟೇ. ಸೀರೆ ನೋಡಕ್ಕೆ ನೋಡಿದ್ರೆ ಎಷ್ಟು ಕೊಂಡಾದವು, ಆದ್ರೆ ಒಂದು 15 ಸೀರೆ ಉಡಂಗದವು, ಉಳಿದಿದ್ದೆಲ್ಲ ದಿನ ಉಡವೆ. ಆದ್ರೂ ನನ್ನ ಹತ್ರ ಎಷ್ಟು ಸೀರೆ ಅದಾವಲ್ಲ. ಇಷ್ಟು ಸೀರೆ ಆಕೆದಾಳಲ್ಲ ಇವ್ರು ಬಿಡಾಡಿ, ಆಕೆ ಕಡೆ ಇರಕ್ಕಿಲ್ಲ. ಯಪ್ಪ ದೇವ್ರೆ, ನನ್ನ ಹತ್ರನೇ ಈ ಮನ್ಯಾಗ ಜಾಸ್ತಿ ಸೀರೆ ಇರೋದು. ಈ ಊರಾಗ ನನ್ನಂತೆಲ್ಲ ಇರ್ಬೋದು ಅನ್ನಿಸ್ತೈತೆ ನನಗೆ. ಯಾಕೆ ಎಲ್ಲ ಯಾರ ಹತ್ರ ಇಷ್ಟು ಸೀರೆ ಇರ್ತಾವೆ ಹೇಳೋದ? ದಿನ ಉಡವ ಹೊಸವ, ಒಟ್ಟು ಜಾಸ್ತಿ ಸೀರೆ ಯಾರ ಕಡೆ ಅದಾವು? ನನ್ನ ಕಡೆ ಅದಾವು. ಅಡ್ಡಿಲ್ಲ ಇವ್ರಾಗ ನಾನೇ ಸೀರೆ ಸೌಕಾರ್ತಿ. ಇದ್ರ ಊರಿಗೆ ಯಾವನ್ ತೊಗೊಂಡೋಗ್ಲಿ? ಅವ್ನು ತೊಗೊಂಡೋಗ್ಲಿ ಇದ್ರೊಳಗೆ. ಯಪ್ಪ, ಏನು ಘಾಟ್ ಇದ್ದೈತಿ ಏನೋ, ಎಲ್ಲ ಒಣ ಮೆಚ್ಚಿಕಾಯಿ ಹರಡಕತ್ತಿರ್ಬೇಕು. ಹಾಂ, ಇದ್ರೊಳಗೆ ನಾವೊಂದು ಈ ಕೆಂಪನ್ ಸೀರೆ ಒಂದು ಇದೊಂದು ಸೀರೆ ಅಲ್ಲ, ಬರೀ ನನ್ನ ಸೀರೆನೇ ಯಾಕೆ ಒಯ್ಬೇಕು ನೋಡಂತಡಿ. ನನ್ನ ತಂಗಿ ಅದಾಳಲ್ಲಕ್ಕೆ ಶಿವಲಿಂಗನ ಹೆಂಡತಿ ಕಡೆನೂ ಒಂದು ಅಡಿಸ್ಕೊಲೇನ? ಅಲ್ಲ, ತೀರ 1-2 ಸೀರೆ ಕೊಡಂಗಿಲ್ಲನ? ನಾನು ಇಸ್ಕೊಂಡು ಆಕಿಗೂ ತೊಗೊಂಡು ಉಟ್ಕೊಂಡೋದ್ರೆ ದಿನ ಒಂದೊಂದು ಹೊಸ, ಅಲ್ಲಿರತ್ತ ನಾನು ಹೊಸ ಸೀರೆ ಉಡ್ಬೋದು. ಇವೆಲ್ಲ ಸೀರೆ ಉಟ್ಕೊಂಡು ಅವಾಗ ಫೋಟೋ ಹೊಡೆದಿದ್ದು ಹಿಡಿದಿದ್ದು ನೋಡಿರ್ತಾರೆ ಜನ. ಬೇರೆದವ್ರಿಗೆ ನೋಡೋರ್ಗೇನು ಇದೇನು ಶಿವಲಿಂಗ ನಿಂತು ಸೀರೆ ಅಂತ ಗೊತ್ತಾಕತ್ತೇನ? ಫೋಟೋ ನೋಡೋಕೆ ಯಾವ್ದಾದ್ರೆ ಏನು, ಹೌದಿಲ್ಲ? ಇದನ್ನೇ ತೊಗೊಂಡೋಕ್ಕೇನೆ, ಹಾಗೆ ಮಾಡ್ತೀನಿ. ಹಾಂ, ಸದ್ಯಕ್ಕೆ ಇಷ್ಟು ಮಡ್ಚಿಟ್ಟೇನಿ. ಇರಲಿ, ಇವೆಲ್ಲ ಲಂಗ ಅವು ಇವು ಆದ್ವು. ಇವ್ರದ್ದು 1-2 ಅಂಗಿ ಇಟ್ಟೇನಿ, ಲುಂಗಿ ಪಂಜಿ ಇಟ್ಟೇನಿ. ನನಗೊಂದು 4 ಸೀರೆ ಆಕೆ ಕಡೆ ಇಸ್ಕೊತೀನಿ. ಪಾಪ ಆಕೆ ಕಡೆ 4 ಹೊಸ ಅದಾವ, ಇಲ್ಲ ಯಾರಿಗೆ ಗೊತ್ತ. 1-2-3 ಇಸ್ಕೊಂತೀನಿ ತಡಿ. ಇದ್ರೂ ಇರ್ಬೋದು ಮಳ್ಳಿ ಕಡೆ. ಮೊನ್ನೆ 4-5 ತೊಗೊಂಡಾಳ. ಏನ್ಲೇ ಇವು ಇಷ್ಟಕೊಂಡ ಇಡಾಕತ್ತಿ? ಊರಿಗೆ ಹೋಗ್ರಿ ಮತ್ತೀಗ ಹಂಗಾರ. ಇನ್ನು ಯಾವತ್ತು ಗುರುವಾರ ಹೋಗುದಲ್ಲ, ಗುರುವಾರ ಊರಿಗೆ ಹೊಂಟೇವಲ್ಲ, ಮತ್ತು ಅದಕ್ಕೆ ಬಡ ಎಲ್ಲ ಅರ್ಬಿ ಪ್ಯಾಕ್ ಮಾಡಿ ಇಡಾಕತ್ತೇನೆ ಚಂದಗೆ. ಅಲ್ರಿ, ಆಮೇಲೆ ನೀವು ಒಂದು 4 ಶರ್ಟ್ ಇಟ್ಟೇನಿ, ದೋತ್ರ ಇಟ್ಟೇನಿ, ಒಂದು 3 ಲುಂಗಿ ಪಂಜಿ. ಮತ್ತೆ ಅವರ ಇಡೋದಿದ್ರೆ ಇಡ್ರಿ, ಏನು ಮತ್ತೆ ಆಮೇಲೆ ಇದನ್ನಿಟ್ಟಿಲ್ಲ ಅನ್ನಕೋಬೇಡ್ರಿ. ಅವು ಹೆಗಲ್ ಮೇಲೆ ಹಾಕೊಳ್ಳೋ ವಸ್ತ್ರ 1-2 ಇಟ್ಟೇನಿ, ಮತ್ತೆ ಯಾವ ನೋಡ್ರಿ. ಸಾಕ ಮರಯ್ಯ, ನಾವೇನು ನಿಮ್ಮಂಗೆ 20 ಸಲ ಅರ್ಬಿ ಕಳೋದು ಬೇರೆ ಹಾಕೋಬೇಕಾಗೈತೆ. ನಾನು ಇವತ್ತು ಹಾಕೊಂಡಿದ್ದೆ, ನಾಳೆನೂ ಹಾಕೋತೀನಿ. ಹಂಗೆ ಒಂದು 2 ದಿನಕ್ಕೆ 1 ಜೊತೆ ಬದಲಿ ಮಾಡ್ತೀನಿ. ಹಂಗೆ 6 ದಿನಕ್ಕೆ 3 ಜೊತೆ ಸಾಕು. 6-7 ದಿನಕ್ಕೆ ಸಾಕು. ನಿಮ್ಮಂಗಲ್ಲಪ್ಪ, ನಂಗೆ ಹೊಸ ಬೇಕು. ನಂಗೆ ಒಂದು 8 ಸೀರೆ ಇಟ್ಕೊಳಕತ್ತೀನಿ. ಅಲ್ಲೇ ಹೋಗಾಕತ್ತಿರೋದ 7 ದಿನ, ನೀ 8 ಇಟ್ಕೊಂಡು ಏನ್ ಮಾಡ್ತಿ? ಅಯ್ಯ ದೇವ್ರೆ, ಬೇಕಾಕತ್ರಿ. ಎಲ್ಲಾರ ಏನಾರ ಹೊಳಿ ನದಿ ಏನಾರ ಇತ್ತಪ್ಪ, ಜಳಕ ಮಾಡಿ ಉಟ್ಕೋಬೇಕಾಕತಿ, ಅವಾಗೆಲ್ಲ ಬೇಕಾಕತಿ. ನಿಮ್ಗೆ ಅದೆಲ್ಲ ಗೊತ್ತಾಗ, ಸುಮ್ಮನಿರಿ. ನಾ 1-2 ಸೀರೆ ಇಸ್ಕೊಂಬರ್ತೀನಿ ನೋಡ್ರಿ. ನನ್ನ ಹತ್ರ ಇರೋವೆಲ್ಲ ಹುಟ್ಟಿದ್ವೆ ಹೊಳ್ಳ ಬಳ್ಳ. ಅದಕ್ಕೆ 1-2 ಶಿವಲಿಂಗ ನಿಂತಿ ಕಡೆ ಇಸ್ಕೊಂಬರೋಣ ಅಂತ ಹೊಂಟೇನಿ. ಅಲ್ಲೇ ನಮ್ಮ ಅಷ್ಟು ತಿಜುರಿ ತುಂಬಿತಲ್ಲ. ಎಲ್ಲ ಏನು ಹೊಸವಲ್ಲ ತಗೋರಿ. ಎಲ್ಲ ದಿನಂಪ್ರತಿ ಹುಟ್ಟಿದ್ವು ಅವು ಇವು ಅಂತೇಳಿ ಮನಾರ್ ಸೀರೆ ಇಟ್ಟಿರತ್ತಾಗ ಎಲ್ಲ ಮಂದಿ ನೋಡಿದ್ವಿ. ಒಳ್ಳ ಬಳ್ಳ ಅವನ್ನ ಉಟ್ಕೊಂಡಾಡ್ಲೇನು? ಎಲ್ಲಿ ಹೋದ್ರು ಮಂದಿಯವ್ರಿಗೆ ಹೋದ್ರು ಅದೇ ಸೀರೆ, ಮನೆಯ ಫಂಕ್ಷನ್ ಇದ್ರು ಅದೇ ಸೀರೆ, ಏನಾದ್ರೂ ಅದೇ ಸೀರೆ. ಮಗಳ ಲಗ್ನದಾಗ ಒಂದು ಚಲೋ ತೊಗೊಂಡೇನಿ, ಆದ್ರೆ ಅದು ಊರ್ ಮೇಲೆ ಉಡುವಂಥದ್ದಲ್ರಿ, ರೇಷ್ಮೆ ಸೀರೆ ಅದು, ಗೊತ್ತನ? ಅದಕ್ಕೆ ಅದು ಬೇಡ. ಸಾದಾ ಮೆತ್ತಗ ಪತ್ಲ ಉಡುವಂಗಿರ್ಬೇಕು, ಮೆತ್ತಗ ಅನಿಸ್ಬೇಕು, ನೋಡಕ್ಕೆ ಗ್ರ್ಯಾಂಡ್ ಕಾಣ್ಬೇಕು ಅಂಥವು 1-2-3 ಇದ್ವು ಇಟ್ಕೊಂಡೇನಿ. ಉಳಿದಿದ್ವು 1-2 ಕೇಳ್ತೇನೆ. ಪಾಪಕ್ಕಿ ಕಡೆ ಅದಾವ ಇಲ್ಲ ನೋಡಿ ಕೇಳಿ ಇಸ್ಕೊಂತೇನೆ. ಇಸ್ಕೊಂಡು ಅವೇ 1-2 ಇದ್ರೆ ಇಟ್ಕೊಂತೇನೆ. ಬಂದೆ. ಈ ಹೆಣ್ಮಕ್ಳಿಗೆ ಎಷ್ಟಿದ್ರು ಕಡಿಮೆ, ಏನಿದ್ರು ಕಡಿಮೆ. ಮತ್ತು ಅದನ್ನ ತಗೋಬೇಕು, ಇದನ್ನ ತಗೋಬೇಕು. ಅಲ್ಲ, ತನ್ನ ಹತ್ರ ಇರವೇ ನಮ್ನಿ ಶೀರದವು, ಮತ್ತೆ ಇನ್ನೊಬ್ರು ಇಸ್ಕೊಂಡು ಹಾಕೊಂಡು ಹೋಗ್ಬೇಕು ಅನ್ನೋದು ಏನ್ ಹೇಳೋದು. ಹಬ್ಬ, 4 ದಿನ ಎಲ್ಲರ ಊರಿಗೆ ಹೋಗ್ಬಿಟ್ರೆ ಅಯ್ಯೋ ದೇವ್ರೆ, ನಮ್ಮ ರೂಮೇ ನಮಗೆ ನೋಡ ಆಕಾರ ಇರಲ್ಲ. ಮತ್ತೆ ಇಲ್ಲಿ ಯಾರು ಬಂದಿರಂಗಿಲ್ಲ, ತಿಳಿ ಧೂಳೆಲ್ಲ ಕುಂತಿರ್ತೈತೆ ಹಾಸಿಗೆ ಮ್ಯಾಗ. ಒಂಥರ ಎಷ್ಟು ಕೆಲಸ ಮಾಡಿದ್ರು ಸಾಲದೇ ಇಲ್ಲ. ಏನು ಮಾಡತ್ತೀಯ? ಇಲ್ಲಿ ಕುಂತಿಯಲ್ಲ, ಯಾಕೆ ಎದ್ದು ಭಾಳ ಹೊರಗೆ ಬಂದಿಲ್ಲ? ಓ ಅಕ್ಕ, ಏನು ಈ ಕಡೆ ಬಂದ್ಬಿಟ್ಟಿರಿ? ಬಾ ಅಕ್ಕ, ಕುಂದ್ರ ಬಾ. ಅದೇ ಏನಿಲ್ಲಕ್ಕ, ಇದು ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಸ್ವಲ್ಪ ಕರ್ಟನ್ ಅದು ಧೂಳಾದಂಗಾಗಿದ್ವು. ಒಳಗೆ ಯಾರು ಬರಲ್ಲ, ಆದರೂ ಏನಪ್ಪ ಯಾರು ಉಪಯೋಗಿಸ್ಲಾರದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಧೂಳು ಅನ್ಸತ್ತೆ. ಎಲ್ಲ ಇವತ್ತು ಒಗೆದು ಸ್ವಚ್ಛ ಮಾಡಿದ್ದೆ, ನಿನ್ನೆ ಇವತ್ತೆಲ್ಲ ಹಾಕಿ ಸೆಟ್ ಮಾಡಿದೆ. ನೀನು ಬಿಡವ, ರಾಣಿಗತೆ ಮಾಡಿ ನೋಡಿ ರೂಮ್ನ. ಮೊದಲು ಹಿಂಗಿದ್ದಿದ್ದಿಲ್ಲ. ಇದು ಏನೇನೋ ಗಿಡ ಪಡ ಹಾಕಿ, ಕರ್ಟನ್ ಹಾಕಿ, ಹಾಸಿಗೆ ಹಾಕಿ ಭಾರಿ ಸಿಸ್ಟಮ್ ಮಾಡಿ. ಅಡ್ಡಿಲ್ಲ. ಅಲ್ಲ, ನೀ ಹೇಳ್ದಂಗೆ ನಿನ್ನ ಗಂಡು ಕುಣಿತಾನ. ಆಮೇಲೆ ಪಾಪ ನೀ ಏನೇನೋ ಇವನ್ನೆಲ್ಲ ತೊಗೊಂಬಂದ್ರು ರೊಕ್ಕ ಕೊಡ್ತಾನ, ನೀ ಮಾಡ್ತಿ. ನಾನು ನೋಡಿ ಏನಾರ ಮಾಡ್ಬೇಕಂತ ನನ್ನ ಗಂಡು ರೊಕ್ಕ ಕೊಡ್ಬೇಕಲ್ಲ. ಅದು ಹೋಲ್ಬಿಡ, ಅದು ಯಾಕೆ ಮಾತು ಸುಮ್ಮನೆ. ಇದು ಅಂದಂಗೆ ಊರಿಗೆ ಹೊಂಟಿದ್ವಲ್ಲ, ಅದಕ್ಕೆ 1-2 ಇದು ಬೇಕಾಗಿತ್ತು. ನಿನ್ನ ಕಡೆ ಯಾವಾರ ಮೆತ್ತನ ಸೀರೆ ಇದ್ರೆ ಬೇಕಿತ್ತು. ನನ್ನ ಕಡೆ ಅಕ್ಕ, ತಡಿ ಅಕ್ಕ, ಬರ್ರಿ ತಿಜುರಿ ತೆಗಿತೇನೆ. ನಿಂಗೆ ಯಾವ್ದು ಬೇಕು ನೀನ ತಗೋಕ, ಅದಕ್ಕೇನಂತ. ಅಲ್ಲ, ಇದ್ರ ಕೊಡು ಮತ್ತೆ, ಇಲ್ಲಾಂದ್ರೆ ಬೇಡ, ನಡಿತೈತಿ. ಇಲ್ಲ ಅದಾವ ಬಾ ಅಕ್ಕ.
ನೋಡ್ತೇನೆ ಹೊಂದಾಣಿಕೆ ಆಗೋಂಗಿತ್ತು ನಂಗೆ ಉಡಾಕ್ ಬರೋಂಗಿದ್ರೆ ಅಷ್ಟ ತೊಗೋತೇನೆ, ಇಲ್ಲ ಅಂದ್ರೆ ಇವ್ನು ತೊಗೊಂಡೋಗಿ ಮಾಡಲಿ. ನನ್ನ ಹತ್ರ ಇರವೇ ಬೇಕಾದಂಗೆ ಅದಾವ. ಅಕ್ಕವ ನನ್ನ ಹತ್ರ ಇಷ್ಟ ಅದಾವ ನೋಡ್ರಿ, ನಿಂಗಿದ್ರೆ ಯಾವ್ದು ಬೇಕು ಒಂದೆರಡು ತಗೋಕ. ಏನಿದೆ ಇಷ್ಟಕೊಂಡ ಸೀರೆ ಅಲ್ಲ? ನಾನು ಅನ್ಕೊಂಡೆ ನಿನ್ನ ಹತ್ರ ಡ್ರೆಸ್ ಭಾಳ ಇರ್ತಾವನ, ಸೀರೆ ಸ್ವಲ್ಪ ಇರ್ಬೋದು ಅನ್ಕೊಂಡೆ. ಇದೇನು ಸೀರೆ ಇಷ್ಟಕೊಂಡ ಇಟ್ಟು ಎಷ್ಟೋ ವರ್ಷ ಮದುವೆ ಆದ ಹೆಣ್ಮಕ್ಳಂಗ? ಹ್ಞೂ ಅಕ್ಕ, ನಂಗೆ ಸೀರೆ ಬಗ್ಗೆ ಆಸಕ್ತಿ ಜಾಸ್ತಿ ಅಕ್ಕ. ನನ್ನ ಮನ್ಯಾಗ ಪೂಜೆ ಇದ್ರೆ ಮದ್ವೆ ಆದ್ರೆ ಉಡ್ಬೇಕಂತ ಯಾಕೆ, ದೇವಸ್ಥಾನ ಕೊಂಡ್ರೆ ಆಮೇಲೆ ಕಾಲೇಜ್ದಾಗ ಏನಾರ ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ರೆ ಸೀರೆ ಉಡ್ತಿದ್ದೆ. ನಂಗೆ ಹಂಗೆ ಟ್ರೆಂಡಿಂಗ್ನಾಗಿರುವಂಥ ಚಲೋ ಚಲೋ ಸೀರೆ ತೊಗೊಂಡು ಉಡೋದಂದ್ರೆ ಭಾಳ ಇಷ್ಟ. ಸೀರೆ ಉಟ್ಟಿನಪ್ಪ ಸುಮಾರು ನಮ್ಮ ಮನೆಯಾಗಿರೋ ಫಂಕ್ಷನ್ಸಿಗೆಲ್ಲ ಸೀರೆನೇ ತೊಗೊತಿದ್ದೆ. ಆಮೇಲೆ ಮದುವೆ ಫಿಕ್ಸ್ ಆದಮೇಲೂ ಒಂದೇ ಸಲ ಒಂದು 10-12 ಸೀರೆ ತೊಗೊಂಡೆ. ಆಮೇಲೆ ಇದ್ರೊಳಗೊಂದು 2-3 ಸೀರೆ ನಾನು ಇವರು ಮದ್ವೆ ಫಿಕ್ಸ್ ಆದಾಗ ಒಂದ್ಸಲ ಹೊರಗೆ ಹೋಗಿದ್ವಲ್ಲ, ಅದ್ರಾಗ ನನಗೆ ಇದು ಒಂದು ತಡಿಯಕ್ಕ ಇಲ್ಲೈತಲ್ಲಕ್ಕ ಈ ಹಸಿರು ಸೀರೆ, ಇದು ನಂದು ಇವ್ರದ್ದು ಮದ್ವೆ ಫಿಕ್ಸ್ ಆದ್ಮೇಲೆ ಒಂದ್ಸಲ ಹೊರಗೆ ಹೋದ್ವಲ್ಲ, ಹಂಗೆ ಅವತ್ತು ಡ್ರೆಸ್ ತೊಗೋತೀಯ ಅಂದರೆ ನಾನು ಒಂದ್ಸತಿ ಡ್ರೆಸ್ಸು ತೊಗೊಂಡೆ. ಇದೊಂದು ಸೀರೆ ಕೊಡ್ಸಿದ್ರು ಅವ್ರು. ಇದು 3,500 ರೂಪಾಯಿನ ಅವಾಗ ಕೊಡ್ಸಿದ್ದೀವ್ರು. ಇದಾದ್ಮೇಲೆ ಇನ್ನೊಂದು ತಡಿಯಕ್ಕ ತೋರಿಸ್ತೀನಿ. ಆಮೇಲೆ ಈ ಪಿಂಕ್ ಸೀರೆ ಒಂದು ಇದು ಕೊಡ್ಸಿದ್ದೆ. ಇದು ಒಂದು 1,500 ರೂಪಾಯಿನ ಅಷ್ಟೇ, ಭಾಳ ಏನಿಲ್ಲ. ಬಟ್ ಇವೆರಡು ಸೀರೆ ಭಾಳ ಇಷ್ಟ ಅದು, ಅವತ್ತು ಅವ್ರು ಕೊಡ್ಸಿದ್ದೆ. ಉಳಿದಿದ್ದೆಲ್ಲ ನಾನು ತೊಗೊಂಡಿದ್ವಿ ಜಾಸ್ತಿ. ಆಮೇಲೆ ಮೊನ್ನೆ ಕೇರಳಕ್ಕೆ ಹೋದಾಗ ಒಂದು ಅಲ್ಲಿ ಮ್ಯಾಲೆ ಐತಲ್ಲಕ್ಕ ವೈಟ್ ಸೀರೆ ಅದು ತೊಗೊಂಡಿದ್ದೆ. ಡ್ರೆಸ್ಸು ಸುಮಾರು ಅದಾವಕ್ಕ, ಇವೆಲ್ಲ ಅದಾವಲ್ಲ ಪೌಚ್ ಇವೆಲ್ಲ ಡ್ರೆಸ್ ಅಕ್ಕ. ಹೌದಾ? ಚಲೋ ಬಿಡುವ. ಸರಿ, ಇದ್ರೊಳಗೆ ನನಗೆ ನೀಲಿ ಬಣ್ಣದೊಂದು, ಗುಲಾಬಿ ಬಣ್ಣದೊಂದು, ಹಸಿರು ಬಣ್ಣದೊಂದು, ಆಮೇಲೆ ಈ ಚಿಕ್ಕ ಐತಲ್ಲ ಬಿಳೆದು, ಇದೊಂದು 2 ಕೊಡ್ತೀಯಾ? ಉಟ್ಕೊಂಡೋಗಿ ಬರ್ತೇನೆ, ನೀವು 4 ತೊಗೊಂಡೋಗಕ್ಕ, ಯಾರು ಬೇಡ ಅಂದ್ರೆ. ಅಕ್ಕ ಇದು ಜಂಪರ್ ಬರ್ತಾವಲ್ಲ ನಿಮ್ಗೆ? ಹಾಂ, ಇಬ್ಬರದು ಮೈ ಹೇಳ್ತೀವಿ ಒಂದೇ ಅಲ್ಲ, ನಡೀತೈತೆ ಅಂತೇನೆ ನಾನು ಉಡ್ತೇನೆ, ನಾನು ನಡೀತೈತಿ. ಹಾಂ, ಡಿಸೈನ್ ಹಾಕೋತಿರಲ್ಲ? ಹಾಂ ಹಂಗೆ ಡಿಸೈನ್ ಹಾಕೋತೇನೆ, ನಾನೇನು ಡಿಸೈನ್ ಹಾಕೊಳ್ಳಲ್ಲ ಅನ್ನಂಗಿಲ್ಲ. ಅಲ್ಲ ನಂಗಾರ ಏನು ವಯಸ್ಸಾಗೈತಿ, ಡಿಸೈನ್ ಹಾಕೋತೇನವ, ಹಾಕೊಳ್ಳಲ್ಲ ಅನ್ನಕ್ಕೆ ಏನೈತಿ? ಅಂದಂಗೆ ಇಷ್ಟು ಚಂದ ಇವನ್ನೆಲ್ಲ ನೇತಾಕಿಯಲ್ಲ, ಇಷ್ಟು ಚಂದೆಲ್ಲ ಇವ್ನ ಇದು ಮಾಡಿ ಇವೆಲ್ಲ ಎಲ್ಲಿ ಸಿಗ್ತಾವೆ? ಹಾಂ, ಇವೆಲ್ಲ ಹೆಂಗೆ ನಿನಗೆ ಗೊತ್ತಾತು? ಈ ಅರ್ಬಿ ಬ್ಯಾಗ್ ಇವೆಲ್ಲ ಭಾರಿ ಅದಾವ ಬಿಡ. ಈ ಬಸ್ಕಿಟ್ಟು ಇವೇನು ಜಂಪರ್ ಇಡೋ ಬುಟ್ಟಿ, ಈ ಜಂಪರ್ ಇಡೋ ಬುಟ್ಟಿ ಗಿಟ್ಟಿ ಎಲ್ಲ ಭಾರಿ ಅದಾವಲ್ಲ. ಅಯ್ಯೋ ಅಕ್ಕ, ಇವೆಲ್ಲ ಆನ್ಲೈನ್ನೇ ಸಿಗ್ತಾವ. ಸಿಗ್ತಾವ. ಮೊದಲು ಒಂದೆರಡು ತರಿಸ್ಕೊಂಡಿದ್ದೆ ನಾನು ಮದ್ವೆಗಿಂತ ಮುಂಚೆ. ಮದುವೆ ಆದಮೇಲೆ ನಾನು ಸುಮಾರೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡೆ ಅಕ್ಕ. ಹೌದನ? ಭಾಳ ಚಂದಾಗಿದಾವ, ಚಂದಾಗೈತಿ ಭಾಳ. ಸುಮಾರು ಒಂದು ಸೀರೆ ಬಿಡು ಅಕ್ಕ. ಈ ಕಡೆ ಬಾ ಅಕ್ಕ, ಸೀರೆ ತಗೊಡ್ತೇನೆ. ಏನಾತ್ಲೆ ಹೋಗು ಹೊತ್ನ್ಯಾಗ ಒಂದು ನಮ್ನಿ ಏನು ಕುಣ್ಕೊಂತ ಜಕ್ಕಿಗತಿ ಓದಿ. ಈಗ ನೋಡಿದ್ರೆ ಹಾಕ್ಕೊಂಡು ಒಗಿಲಾರ್ದ ಇಟ್ಟಿರ ಜಾಕಿ ಅಂಡರ್ವೇರ್ ಗತಿ ಆಗಿ. ಬಾಯಿ ಮುಚ್ಚರಿ ಸಾಕು, ನಕಲಿ ಮಾಡಕ್ಕೆ ಒಂದು ನಂಬರ್ ಅದಿರ ನೋಡು. ಅಲ್ರಿ ಆ ಕಡೆ ಸೀರೆನೇ ಇರಲ್ಲ ಅಂತ ತಿಳ್ಕೊಂಡಿದ್ದೆ, ನೋಡಿದ್ರೆ ಎಂತೆಂಥ ಸೀರೆ ಅದಾವ ಗೊತ್ತನ. ಹಂಗಾರ ಮಾಡಿ ನಾನು ಚಲೋ ಸೀರೆ ತೊಗೋಬೇಕು. ಏನೇನು ಅದಾವ್ರಿ, ಅಯ್ಯೋ ದೇವ್ರೇ, ನಾನು ಅಂದ್ಕೊಂಡಂಗಿಲ್ಲ ಬಿಡು ಐಕಿ. ಅಬ್ಬಾ ರೂಮ್ ನೋಡ್ಬೇಕು. ಏನಂಗ ಮಹಾರಾಜರ ಅರಮನೆ ಒಳಗಿರೋ ಕ್ವಾಣೆ ಆಗೈತಿ. ಅದು ಆತು. ಈ ಕಡೆದು ಇದು ಟಿಜುರಿ, ಏನು ಸೀರೆ, ಎಂತೆಂಥ ಸೀರೆ. ನನ್ನ ಟಿಜುರಿನೂ ಐತಿ, ನೋಡಕ್ಕೆ ಆಗಂಗಿಲ್ಲ. ಹಾಗೆಲ್ಲ ಮೇಲೆ ಒಟ್ಟಿ ಒಂದು ಈಟು ಶಿಸ್ತಿಲ್ಲ, ಏನು ಚಂದಿಲ್ಲ. ಆಕೆ ನೋಡಿ ನಮ್ನಿ ಅದಾವ, ನೋಡಕ್ಕೆ 2 ಕಣ್ಣು ಸಾಲದು. ಹೊಟ್ಟೆ ಸಂಟಕತಿ. ಆಕೆ ಅಷ್ಟು ಚಲೋ ಇರೋದು ನೋಡಿದ್ರೆ ನನ್ನ ಹೊಟ್ಟೆ ಬೆಂಕಿ ಬೀಳ್ತತಿ. 4 ಸೀರೆ ಕೇಳಿದೆ, ಕೊಟ್ಲು, ಇಟ್ಟೇನಿ. ಹೋಲ್ಬಿಡ್ಲಿ, ಸಮಾಧಾನ ಮಾಡ್ಕೊ. ಅಯ್ಯೋ ದೇವ್ರಿ, ವಯಸ್ಸಿನ ಹುಡುಗಿ ಏನಾರ ಮಾಡ್ಕೊಲ್ಲ ತಗ. ಸುಮ್ಮನೆ ಯಾವ ವಯಸ್ಸತ್ತಾಗ ಸೀರೆ ಉಡಾಕೆಲ್ಲ. ಇರಲಿ ಆಕಿ ಊರು ನೋಡಿ ಬಂದಾಳ. ಈಗ ಊರೆಲ್ಲ ನಾನು ನೋಡಕ್ಕೆ ಹೊಂಟೇನಿ. ಮುಂದೆ ಇದಕ್ಕೂ ಒಂದು ದಿನ ಬರ್ತೈತಿ, ಆವತ್ತು ಮಾಡ್ತೇನೆ ರೀ. ಆ ಸಂದಕದ ಮ್ಯಾಗ ಇದು ಆ ಸಜ್ಜದ ಮ್ಯಾಗ ಬಸ್ಕಿಟ್ ಐತಿ, ತಕ್ಕೊಡ್ಬರ್ರಿ. ಯಾವ ವರ್ಷ ಏನದನ್ನು ತೆಗೆದಿದ್ದು, ಎಲ್ಲಿ ಎಷ್ಟು ವರ್ಷ ಆದ್ರೂ ಅಲ್ಲೇ ಬಿದ್ದತ್ತದ. ಏನು ಧೂಳು ದುಮ್ಮಿಕ್ಯತೆ ಏನ ರೀ. ನಾ ಅಂತೀನಿ, ನಮ್ದು ಆ ಪರಿ ಧೂಳಾಗಿರೋ ಬಸ್ಕಿಟ್ ಬಿಟ್ಟೆ ಆಕಿದೆ ಯಾಕೆ ಸುಟ್ಟಿಗೆ ಸಿಸ್ಕೊಂಡು ಹೋಗ್ಬಾರ್ದು ನಾನು? ಬ್ಯಾಡ್ಲಿ, ಅವು ಏನೋ ಒಂದು ಚಂದಾಚಾರಕ್ಕೆ ರೊಕ್ಕ ಕೊಟ್ಟು ತೊಗೊಂಡಿರ್ತಾರ. ನೀ ಹಂಗೆ ಇಸ್ಕೊಂಡು ಹೊಂಟ್ರೆ ಅವ್ರು ಕೊಡ್ತಾಳ ಇಲ್ಲ ಯಾರಿಗೆ ಗೊತ್ತು. ಅದು ಅಲ್ಲದೆ ಕೇಳೋದು ಚಂದ ಅನ್ಸೋದು ಇಲ್ಲ. ಬಿಡು ಹೋಲಿ, ನಿಮಗೇನು ಗೊತ್ತಾಗಲ್ಲ, ಸುಮ್ಮನಿರಿ. ಈಕಿಗೆ ಜನ್ಮಕ್ಕೆ ಬುದ್ಧಿ ಬರಂಗಿಲ್ಲ. ಆಕಿ ಏನೇನು ಮಾಡ್ತಾಳ ಅದೆಲ್ಲ ಮಾಡಕ್ ನಿಂತಾಳ. ಈಕಿ ಏನಪ್ಪ ಹೇಳೋದಿಕ್ಕಿಗೆ?